ಸೊ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಸೆಕೆಂಡ್ ಸೆಮ್ PCA ಕನ್ನಡ 1.4 ಅಂದರೆ ಮೊದಲನೇ ಭಾಗದ ಚಾಪ್ಟರ್ ಪದ್ಯದ ಸಂತೆ, ಇದು ಓದು ಪಠ್ಯ. ಇದರ ಸಾರಾಂಶವನ್ನು ನಿಮಗೆ ಹೇಳ್ತೇನೆ. ಸೊ ಇದನ್ನು ಬರೆದಿರೋ ಕವಿ ಸಿದ್ಧಲಿಂಗಯ್ಯನವರು. ಈಗ ಮೊದಲನೇ ಪದ್ಯ ಕಡೆ ಹೋಗೋದಾದರೆ ಇದರ ಸಾರಾಂಶ. ಈಗ ಮೊದಲನೇ ಪದ್ಯದ ಸಾರಾಂಶ ನೋಡೋದಾದರೆ ಮೊದಲು ಪದ್ಯ ನೋಡಿಬಿಡೋಣ. ಸೊ ದೇವಮಾನವರೆಲ್ಲ ಮಾರಾಟವಾಗುವರು. ಅಂದರೆ ಇಲ್ಲಿ ಕವಿ ಏನು ಹೇಳ್ತಿದ್ದಾರೆ ಅಂದರೆ, ಅನಾಥ ಮಕ್ಕಳು ಅಂದರೆ ದೇವರ ಮಕ್ಕಳು ಎಂದು ಇಲ್ಲಿ ಕವಿಯವರು ಅವರನ್ನು ಭಾವಿಸುತ್ತಿದ್ದಾರೆ. ಹಿಂದೆ ನಾವು ಜೀತ ಪದ್ಧತಿ ಅಂದರೆ ಮುಂಚಿನ ಕಾಲದಲ್ಲಿ ತಂದೆ ತಾಯಿಗಳು ತುಂಬ ಇದ್ದರು ಆವಾಗ. ಸೊ ಅವರು ತುಂಬ ಬಡತನವಾಗಿದ್ದರು. ಅವರು ತಾವು ಜೀತಕ್ಕೆ ತಮ್ಮ ಮಕ್ಕಳನ್ನು ಇಡ್ತಿದ್ರು. ಅಂದರೆ ಅವರ ಮಕ್ಕಳನ್ನು ಕೆಲಸ ಅಂದರೆ ಯಾರಾದರೂ ತಗೊಳ್ಳೋರು, ಅವರು ಈ ಮಕ್ಕಳಿಂದ ತಮ್ಮ ಮನೇಲಿ ಕೆಲಸವನ್ನು ಮಾಡಿಸ್ಕೊತಿದ್ರು. ಇವರಿಗೆ ತಂದೆ ತಾಯಿಗೆ ಹಣವನ್ನು ಕೊಡ್ತಿದ್ರು. ಹಾಗೆಯೇ ಇತ್ತು ಆವಾಗಿನ ಪದ್ಯ ಇದು. ಈಗ ಆಗ ಇದ್ದ ಜೀತ ಪದ್ಧತಿಯ ಬಗ್ಗೆ ಕವಿ ಇಲ್ಲಿ ಮೊದಲನೇ 2 ಸಾಲುಗಳು ಅಂದರೆ ದೇವಮಾನವರೆಲ್ಲ ಮಾರಾಟವಾಗುವರು. ಅಂದರೆ ಇಲ್ಲಿ ದೇವಮಾನವರು ಅಂದರೆ ಮಕ್ಕಳು, ದೇವರನ್ನು ಮಕ್ಕಳನ್ನು ದೇವರಿಗೆ ಹೋಲಿಸ್ತೀವಲ್ಲ, ಹಾಗೆ ಇಲ್ಲಿ ಕವಿ ಸಿದ್ಧಲಿಂಗಯ್ಯನವರು ಆಗಿದ್ದ ಜೀತ ಪದ್ಧತಿ ಏನಂತೆ ಅಂದರೆ ಮಕ್ಕಳನ್ನು ಹೇಗೆ ಅಂದರೆ ಅಡ ಇಟ್ಟು ಅದು ಮಾರಾಟ ಮಾಡುತ್ತಿದ್ದರು. ಅವರಿಗೆ ಕೊಟ್ಟ ದುಡ್ಡನ್ನು ಇವರು ತಂದೆ ತಾಯಿ ಏನಾದರೂ ಆವಾಗ ಬಡತನ ಇದ್ದಿದ್ದರಿಂದ ಊಟಕ್ಕೆ ಮನೆಗಾಗಿ ಬಳಸುತ್ತಿದ್ದರಲ್ಲ, ಅದ್ರ ಬಗ್ಗೆ ಇಲ್ಲಿ ಕವಿ ಮೊದಲನೇ 2 ಪದ್ಯದಲ್ಲಿ ಹೇಳ್ತಿದ್ದಾರೆ. ಸೊ ಅವರು ಮಕ್ಕಳನ್ನು ಹಣಕ್ಕಾಗಿ ಮಾರುತ್ತಿದ್ದರು. ಅದರ ಬಗ್ಗೆ ಇಲ್ಲಿ ಕವಿ ಮೊದಲನೇ 2 ಸಾಲುಗಳಲ್ಲಿ ಹೇಳುತ್ತಿದ್ದಾರೆ. ಈಗ ಆ ಮಕ್ಕಳನ್ನು ಹೇಗೆ ಅಡವಿಟ್ಟ ನಂತರ ಅವರು ಅದರಿಂದ ಬಂದ ಹಣವನ್ನು ಅಂದರೆ ಮಕ್ಕಳನ್ನು ಶ್ರೀಮಂತರಿಗೆ, ಬಡವರು ತಮ್ಮ ಮಕ್ಕಳನ್ನು ಶ್ರೀಮಂತರಿಗೆ ಮಾರಾಟ ಮಾಡುತ್ತಿದ್ದರು. ಅವರು ತಮ್ಮ ಹೊಟ್ಟೆಗಳನ್ನು ಅಂದರೆ ತಮ್ಮ ಊಟಕ್ಕೆ ಅದಕ್ಕೆ ಹೊಟ್ಟೆಗಳನ್ನು ತುಂಬಿಸಿಕೊಳ್ಳಲು ಬಂದು ಅವರು ಕಟ್ಟಿಗೆ ಸಾಕಾಗ್ತಿತ್ತು. ಅಂದರೆ ತಮ್ಮ ಅನ್ನವನ್ನು ಬೇಯಿಸಿಕೊಳ್ಳಲು ಏನು ಬೇಕು ಕಟ್ಟಿಗೆ ಅನ್ನ ಅವುಗಳನ್ನು ತೆಗೆದುಕೊಳ್ಳಲು ತಮ್ಮ ಮಕ್ಕಳನ್ನು ಆವಾಗ ಶ್ರೀಮಂತರಿಗೆ ಬಡವರು ಮಾರಾಟ ಮಾಡುತ್ತಿದ್ದರು. ಅದರ ಬಗ್ಗೆ ಇಲ್ಲಿ ಕವಿ ನಮಗೆ ಮೊದಲನೇ ಪದ್ಯದಲ್ಲಿ ಹೇಳುತ್ತಿದ್ದಾರೆ. ಮೊದಲನೇ ಪ್ಯಾರಾದಲ್ಲಿ ಹೇಳ್ತಿದ್ದಾರೆ. ಸೊ ಎರಡನೇ ಭಾಗ ಕಡೆ ಬರೋದಾದರೆ ಎರಡನೇ ಪ್ಯಾರಾದಲ್ಲಿ ಕವಿ ಆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಬಡವರಿಗೆ ಅಂದರೆ ಬಡವರು ಶ್ರೀಮಂತರಿಗೆ ತಮ್ಮ ಮಕ್ಕಳನ್ನು ಆವಾಗ ಹೇಗೆ ಹಣಕ್ಕಾಗಿ ಅಂದರೆ ಒಂದು ಹೊತ್ತಿನ ಊಟಕ್ಕಾಗಿ ಅದಕ್ಕಾಗಿ ಹೇಗೆ ಮಕ್ಕಳನ್ನು ಮಾರುತ್ತಿದ್ರಲ್ಲ, ಅದೇ ಬಡತನದ ಬೇಗೆಯಲ್ಲಿರುವವರಿಗೆ ಅವರು ಪ್ರೀತಿ ವಾತ್ಸಲ್ಯ ಅರಿವೇ ಇರುವುದಿಲ್ಲ. ಅಂದರೆ ಬಡತನದಲ್ಲಿದ್ದಾಗ ನಮಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಏನೂ ಅರಿವೇ ಇರುವುದಿಲ್ಲ. ಇನ್ನು ಮಮಕಾರ ತೋರಿಸುವವರು ಇರುವುದೇ ಇಲ್ಲ. ಆಗ ಬಡತನದಲ್ಲಿ ನೀತಿ ನಿಯಮಗಳ ಬಗ್ಗೆ ನಮಗೇನೂ ತಿಳಿದಿರಲಿಲ್ಲ ಆವಾಗ. ಏಕೆಂದರೆ ಪ್ರೀತಿ ವಾತ್ಸಲ್ಯ ಮಮಕಾರ ನೀತಿ ಎಲ್ಲವನ್ನು ವಿಧಿ ಇಲ್ಲದೆ ಅವರು ಮಾರಾಟಕ್ಕೆ ಇಡ್ತಿದ್ದರು. ಅಂದರೆ ಹೊಟ್ಟೆ ಹಸಿವಾಗಿ ಮಾರಾಟಕ್ಕೆ ಇಡ್ತಿದ್ದು ಯಾವುವು ಇರುತ್ತಿರಲಿಲ್ಲ ಆಗ. ಬಡತನ ಇದ್ದುದರಿಂದ ಹಲವಾರು ಜನರು, ಇನ್ನು ಕೆಲವರು ನಗು ಬಾರದಿದ್ದರೂ ಅವರು ನಗುಮುಖವನ್ನು ಬಲವಂತವಾಗಿ ಮುಖದಲ್ಲಿ ತೋರಿಸುತ್ತಿದ್ದರು. ಯಾಕಂದರೆ ಅವರು ನಗುಮುಖವನ್ನು ತೋರಿಸಿದಾಗ ಮಾತ್ರ ಅವರು ತಮ್ಮ ಮಕ್ಕಳನ್ನು ಶ್ರೀಮಂತರಿಗೆ ಕೊಡಬಹುದು, ಮಾರಬಹುದು ಎಂದು.
ಏನಾದರೂ ಇವರೆಲ್ಲರೂ ಕಾಲಚಕ್ರಕ್ಕೆ ಸಿಲುಕಿದ್ರು, ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರೂ ಒಂದಿಲ್ಲ ಒಂದು ಎಲ್ಲರೂ ಈ ಪಂಚಭೂತಗಳಲ್ಲಿ ಸೇರಲೇಬೇಕು. ಅಂದರೆ ಎಲ್ಲರೂ ಒಂದಿನ ಸಾಯಬೇಕು. ಆದರೆ ಇರುವಷ್ಟು ದಿನದಲ್ಲೂ ತಾವು ಶ್ರೀಮಂತರು ಬಡವರು ಎಂಬ ಭೇದ ಭಾವ ಮಾಡುತ್ತಾರೆ ಎಂಬುದಾಗಿ ಕವಿ ಇಲ್ಲಿ 2ನೇ ಪದ್ಯದಲ್ಲಿ ಜೀವನದ ಮೌಲ್ಯಗಳ ಬಗ್ಗೆ ನಮಗೆ ತಿಳಿಸುತ್ತಿದ್ದಾರೆ. ಇನ್ನು 3ನೇ ಕಡೆ ಬರೋದಾದರೆ, ಇಲ್ಲಿ ಕವಿ ನಮಗೆ ನೈತಿಕತೆ ಮತ್ತು ಮಾನವೀಯ ಮೌಲ್ಯಗಳ ಆದರ್ಶಗಳು ಅಂಗಡಿಯ ಸಾಲಿನಲ್ಲಿಟ್ಟು, ಅಂದರೆ ನ್ಯಾಯ ಬೇಕೆ ಎಂದು ಜೋರಾಗಿ ಕೂಗಿ ನಾವು ಮಾರುವ ವಸ್ತುಗಳಲ್ಲ. ಜಾತ್ರೆಗಳಲ್ಲಿ ಪೂಜೆ ಸಮಯ ಜಾಗಟೆ ಗಂಟೆ ಹೊಡೆದು ಕೂಗುವಂತಹುದಲ್ಲ. ಆದರೆ ರಾಜಕೀಯ ಧುರೀಣರು, ಅಂದರೆ ಹಳ್ಳಿಗಳಲ್ಲಿನ ಜಮೀನ್ದಾರರು, ಯಜಮಾನರು ಮುಂತಾದವರಿದ್ರಲ್ಲ, ಆಗ ಅವರು ಹೀಗೆ ಕರೆಸಿಕೊಳ್ಳುವ ಈ ಜಾತ್ಯತೀತ ರಾಷ್ಟ್ರದಲ್ಲಿ ಜಾತಿ ಎಂದು ಮೇಲ್ಜಾತಿ ಕೀಳ್ಜಾತಿ ಎಂಬ ಜಾಗಟೆಯನ್ನು ಅವರು ಅವಾಗ ಓಡಿಸ್ತಿದ್ರು. ಅಂದರೆ ಹೇಗೆ ಮಂದಿರದಲ್ಲಿ ಜಾಗಟೆಯನ್ನು ಹೊಡಿತಾರಲ್ಲ, ಹಾಗೆ ಈ ಶ್ರೀಮಂತರು ಅಂದರೆ ಯಜಮಾನರು ಹೀಗೆ ಕರೆಸಿಕೊಳ್ಳುವ ಈ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಶ್ರೀಮಂತರು ಅವಾಗ ಈ ರಾಷ್ಟ್ರದಲ್ಲಿ, ಅಂದರೆ ಜಾತ್ಯತೀತವಾದ ಈ ರಾಷ್ಟ್ರದಲ್ಲಿ ಅಂದರೆ ಮೇಲ್ಜಾತಿ ಕೀಳ್ಜಾತಿ ಎಂಬ ಜಾಗಟೆಯನ್ನು ಇವರು ಬಾರಿಸುತ್ತಿದ್ದರು. ಇವರಿಗೆ ದೇಶಪ್ರೇಮ ದೇಶಭಕ್ತಿ ಒಂದು ನೆಪ ಅಷ್ಟೇ ಎಂಬುದಾಗಿ ಕವಿಯವರು ಇಲ್ಲಿ 3ನೇ ಪದ್ಯದಲ್ಲಿ ನಮಗೆ ಹೇಳುತ್ತಿದ್ದಾರೆ. ಈ 3ನೇ ಪದ್ಯದಲ್ಲಿ ಕವಿ ಹೇಗೆ ಶ್ರೀಮಂತರು ಅಂದರೆ ಯಜಮಾನರು, ದೊಡ್ಡ ದೊಡ್ಡ ವ್ಯಕ್ತಿಗಳೆಂದು ಕರೆಸಿಕೊಳ್ಳುವ ವ್ಯಕ್ತಿಗಳು ಜಾತಿ ಎಂಬ ಜಾಗಟೆಯನ್ನು ಬಾರಿಸುತ್ತಾ, ಅಂದರೆ ಮೇಲ್ಜಾತಿ ಕೀಳ್ಜಾತಿ ಎಂಬ ಜಾಗಟೆಯನ್ನು ಬಾರಿಸುತ್ತಾರೆ ಎಂದು ಈ 3ನೇ ಪದ್ಯದಲ್ಲಿ ಕವಿ ಹೇಳುತ್ತಿದ್ದಾರೆ. ಈ 4ನೇ ಪದ್ಯದ ಕಡೆ ಬರೋದಾದರೆ, ಇಲ್ಲಿ ಕವಿ ನಮ್ಮ ಸಮಾಜದಲ್ಲಿನ ಒಂದು ಚಿತ್ರಣವನ್ನು ಇಲ್ಲಿ ಹೇಳ್ತಿದ್ದಾರೆ. ಹೆಂಗಂದರೆ, ನಮ್ಮ ಸಾಮಾಜಿಕ ಪರಿಸ್ಥಿತಿ ಇಂದು ಹೇಗಿತ್ತು ಎಂದರೆ, ಯಾರ ಕೈಲಿ ಹಣದ ಚೀಲ ಇರುತ್ತದೆಯೇ ಅವನೇ ಶ್ರೀಮಂತ. ಹೇಗೆ ಸಹಾಯ ಕೇಳುವವನು, ಅಂದರೆ ಯಾರು ಸಹಾಯ ಕೇಳ್ತಾನೆ ಅವನು ಬಡವ, ಮತ್ತು ಯಾರು ಬೇಡುತ್ತಾನೆ ಅವನು ಭಿಕ್ಷುಕ ಎಂದು ಗುರುತಿಸುತ್ತಾರೆ. ಅಂಥ ಸಮಾಜದಲ್ಲಿ ನಾವಿದ್ದೇವೆ ಎಂದು ಕವಿ ಹೇಳುತ್ತಿದ್ದಾರೆ. ವಿನಃ ಅವರ ಹೆಸರುಗಳಿಂದ ವ್ಯಕ್ತಿಯನ್ನು ಗುರುತಿಸುವುದಿಲ್ಲ. ಅಂದರೆ ಅವರ ಹೆಸರುಗಳಿಂದ ನಾವು ಅವರನ್ನು ಗುರುತಿಸುವುದಿಲ್ಲ. ಅವರು ಬೇಡುವುದು, ಅಂದರೆ ಯಾರ ಹತ್ರ ಹಣವಿದೆ ಅವನು ಶ್ರೀಮಂತ, ಸಹಾಯ ಕೇಳುವವನು ಬಡವ, ಬೇಡುವವನು ಭಿಕ್ಷುಕ ಎಂದು ಹಾಗೆ ಗುರುತಿಸುತ್ತೇವೆ. ಯಾರಿಗೂ ಮುಖವಿಲ್ಲ, ಏಕೆಂದರೆ ಅವರು ಮುಖಕ್ಕಿಂತ ಕಾಣುವುದು ಅವರ ಮುಖಕ್ಕೆ ಹಿಡಿದ ಹಣದ ಥೈಲಿ, ಅಂದರೆ ಅವರು ಹಿಡಿದ ದುಡ್ಡು. ಶ್ರೀಮಂತರು ಅವ್ರನ್ನ ನೋಡುತ್ತೀವಿ. ಸಾಲ ಪಡೆದುಕೊಂಡವರು ಆ ಹಣವನ್ನು ಪಾವತಿಸಿದ ಮೇಲೆ ಅದನ್ನು ಹಿಂತಿರುಗಿಸಿ ಸಂತೋಷದಿಂದ ನಗಲುಬಹುದು. ಅಂದರೆ ಬಡವರು ಯಾರು ಸಾಲ ತಗೊಂಡಿರ್ತಾರೆ ಅವರು ಸಾಲದ ಹಣವನ್ನು ಹಿಂತಿರುಗಿಸಿದ ನಂತರವೇ ಅವರು ಖುಷಿ ಪಡುತ್ತಾರೆ. ಹಣ ಕೊಟ್ಟವ ಬಡ್ಡಿ ಚಕ್ರಬಡ್ಡಿ ಸೇರಿಸಿ ಅದನ್ನು ಪಾವತಿಸಬೇಕಾದ ಹಣ ಮೊತ್ತ ಹೇಳಿದಾಗ ಅವರಿಗೆ ಪಡೆದುಕೊಂಡ ವ್ಯಕ್ತಿ, ಅಂದರೆ ಅವರು ಕಣ್ಣೀರು ಹಾಕದೆ ಇನ್ನೇನು ತಾನೇ ಮಾಡುತ್ತಾರೆ. ಅಂದರೆ ಸಾಲ ತೆಗೆದುಕೊಂಡವರು ಕೊಟ್ಟವನು ಬಡ್ಡಿ ಚಕ್ರಬಡ್ಡಿಯನ್ನು ಸೇರಿಸಿ ಆ ಸಾಲದ ಎಷ್ಟು ಆಗಿದೆ ಎಂದು ಹೇಳಿದಾಗ ಆ ಬಡವರು ಆ ಸಾಲದ ಇದನ್ನು ನೋಡಿ ಅಳದೆ ಇನ್ನೇನು ಮಾಡುತ್ತಾರೆ ಎಂದು ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲದವರಿಗೆ ಇಷ್ಟಾದರೂ ಬೇಕು ಎಂದು ಆಸೆ. ಇಲ್ಲದವರಿಗೆ ಏನಾದರೂ, ಪ್ರತಿಯೊಬ್ಬ ವ್ಯಕ್ತಿಗೂ ಈಗ ಏನಾದರೂ ಒಂದು ವಸ್ತು ಈ ವಸ್ತು ನನಗೆ ಬೇಕು ಎಂದಾದರೂ ಆಸೆ ಇರುತ್ತದೆ. ಇಷ್ಟಿದ್ದವರಿಗೆ ಮತ್ತಷ್ಟು ಬೇಕು, ಏನಿದೆ ಅದರೊಳಗೆ ಇನ್ನೂ ಹೆಚ್ಚಿಗೆ ಬೇಕು ಎಂದು ಆಸೆ ಇರುತ್ತೆ ಮನುಷ್ಯನಿಗೆ. ಈಗ ಒಂದು ವಸ್ತು ಇದೆ ನನ್ನ ಬಳಿ, ಇದರಿಗಿಂತ ಇನ್ನೂ ದೊಡ್ಡ ವಸ್ತು, ಇನ್ನೂ ಒಳ್ಳೆಯ ವಸ್ತು ಯಾವುದಾದ್ರು ಒಂದು ಬೇಕು ಎಂದು ಆಸೆ ಆಗ್ತಿರುತ್ತೆ. ಹೀಗೆ ಆಸೆಗಳನ್ನು ಪಡೆಯುವುದು ಸಹಜ, ಸ್ವಾಭಾವಿಕ. ಆದರೆ ಎಲ್ಲರ ಆಸೆಗಳು ಈಡೇರದಿದ್ದಾಗ ಕನಸಿನಲ್ಲಾದರೂ ತಮ್ಮ ಆಸೆಗಳನ್ನು ನಾವು ಪೂರೈಸಬೇಕು ಎಂದು ಬಯಸುತ್ತಾರೆ.
ಈಗ ನಾವು ಆಸೆಗಳನ್ನ ನೋಡ್ತೀವಿ, ಅಂದರೆ ಇದು ಬೇಕು ಅದು ಬೇಕು ಅಂತ ಆಸೆ ಪಡ್ತೇವೆ. ಆದರೆ ಅದು ಪೂರೈಕೆ ಆಗಲಿಲ್ಲ ಅಂದರೆ ಕನಸಿನಲ್ಲಾದರೂ ಆ ಆಸೆ ಪೂರೈಕೆ ಆಗಲಿ ಎಂದು ನಾವು ಯೋಚಿಸ್ತೀವಿ ಎಂದು 4ನೇ ಪದ್ಯದಲ್ಲಿ ಕವಿ ಹೇಳುತ್ತಿದ್ದಾರೆ. ಇನ್ನು ಕೊನೆಯ ಪದ್ಯ ಕಡೆ ಬರೋದಾದರೆ, ಇಲ್ಲಿ ಕವಿ ನಮ್ಮ ಸಮಾಜ ಹೇಗಿರಬೇಕೆಂದು ಪ್ರಸ್ತುತ ಈ ಪದ್ಯದಲ್ಲಿ ಕವಿಯವರು ವ್ಯಕ್ತಪಡಿಸುತ್ತಿದ್ದಾರೆ. ಪಾರಿವಾಳಗಳು ಎಲ್ಲಿ ಖಾಲಿ ಮನೆಗಳು ಜಾಗಗಳು ಸಿಕ್ಕಿದರೆ ಅಲ್ಲೇ ಉಳಿದುಕೊಳ್ತಾವಲ್ಲ, ಅಲ್ಲೇ ವಾಸ ಮಾಡುತ್ತವೆ. ಆ ಮನೆಯ ವಾರಸುದಾರ ಅಂದರೆ ಆ ಮನೆ ಅಲ್ಲಿಗೆ ಬಂದಾಗ ಆ ಪಾರಿವಾಳವು ಅಲ್ಲಿಯೇ ವಾಸ ಮಾಡಲು ಸಾಧ್ಯವಿರುವುದಿಲ್ಲ. ಅದು ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಅವನು ಬಂದ ತಕ್ಷಣ, ಆ ಮನೆ ಮಾಲೀಕ ಬಂದ ತಕ್ಷಣ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ ಪಾರಿವಾಳ. ಹೀಗೆ ಪಕ್ಷಿಗಳು ಕೂಡ ಒಬ್ಬರ ಹಂಗಿನಲ್ಲಿ ಇರಲು ಬಯಸುತ್ತಿಲ್ಲ. ಅವರು ಬಯಸುವುದಿಲ್ಲ, ಬೇರೆಯವರ ಹಂಗಿನಲ್ಲಿರಲು ಪಕ್ಷಿಗಳು ಕೂಡ ಬಯಸುವುದಿಲ್ಲ. ಅವರು ಕೂಡ ಸ್ವತಂತ್ರವಾಗಿ ಬದುಕಿ ಕಟ್ಟಿಕೊಳ್ಳಲು ಅವರು ಕೂಡ ಬಯಸುತ್ತಾರೆ. ಮನುಷ್ಯನಿಗೆ ಇದು ಒಂದು ಪಾಠವೇ ಎಂದು ಕವಿಯವರು ಹೇಳುತ್ತಿದ್ದಾರೆ. ಮನುಷ್ಯನಿಗೆ ಇದೊಂದು ಪಾಠ, ನಾವು ಸ್ವತಂತ್ರವಾಗಿ ಬದುಕಬೇಕು, ಯಾರ ಹಂಗಿನಲ್ಲೂ ಬದುಕಬಾರದು ಎಂದು ಹೇಳುತ್ತಿದ್ದಾರೆ ಕವಿ ಇಲ್ಲಿ. ಯಾರ ಹಂಗಿನಲ್ಲಿ ನಾವು ಬದುಕಬಾರದು, ನಾವು ಸ್ವತಂತ್ರವಾಗಿಯೇ ಬದುಕಲು ನಾವು ಕಲಿಯಬೇಕು. ಆಗ ಅವನ ಮನೆಯ ಅಂಗಳದಲ್ಲಿ ಅಂದರೆ ನಮ್ಮ ಮನೆಯ ಅಂಗಳದಲ್ಲಿ ಹೂಗಳು ಅರಳುತ್ತವೆ, ಫಲಗಳು ಸಿಗುತ್ತವೆ. ಹೀಗೆ ಇಲ್ಲಿ ಕವಿ ಸಿದ್ಧಲಿಂಗಯ್ಯನವರು ಬೆಳೆಯುವ ಹೂವು ಹಾಗೂ ಸುಲಭವಾಗಿ ಕೈಗೆ ಎಟಕುವ ಬಹುಗುಣವು ನಿಂಬೆಯಾದರೂ ಬಡವನ ಕೈಗೆ ಎಟಕುವಂತಾಗಲಿ ಎಂದು, ಅಂದರೆ ಏನಾದರೂ ಸಣ್ಣ ವಸ್ತುಗಳು ನಮ್ಮ ಕೈಲಾದರೂ ಸಿಗಲಿ ಎಂದು ಕವಿ ಇಲ್ಲಿ ಬಯಸುತ್ತಾ ಹಾರೈಸುತ್ತಾರೆ. ಹೀಗೆ ಕವಿ ಈ ಕೊನೆಯ ಪದ್ಯದಲ್ಲಿ ಯಾರ ಹಂಗಿನಲ್ಲಿ ನಾವು ಬದುಕದೆ ಸ್ವತಂತ್ರವಾಗಿ ದುಡಿದು ನಾವೇ ಬದುಕಬೇಕು ಎಂದು ಈ ಕೊನೆಯ ಪದ್ಯದಲ್ಲಿ ಕವಿ ಸಿದ್ಧಲಿಂಗಯ್ಯನವರು ಹೇಳುತ್ತಿದ್ದಾರೆ. ಇದು ಪದ್ಯ ಸಂತೆಯ ಸಾರಾಂಶ. ಈ ಸಾರಾಂಶ ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮ ಗೆಳೆಯರಿಗೆ ಸಹಾಯವಾಗಬಹುದು. ಮತ್ತು ಇನ್ನೂ ಇತರ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.